ಸರಿ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅಂದಾಗ ತಾವು ಎಲ್ಲಿದ್ರಿ? ಸೊ ನೀವು ಅವರೊಟ್ಟಿಗೆ ಅಂದ್ರೆ ಕೆಲಸ ಮಾಡಿದ್ರಿಂದ, ಸೊ ನೂರಾರು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿಂದ ತುಂಬಾ ಹತ್ರದಿಂದ ನೋಡಿರ್ತೀರಿ ಅವರನ್ನ. ಸೊ ನಿಮ್ಮ ಆ ಕ್ಷಣಕ್ಕೆ ಏನ್ ಅನ್ನಿಸ್ತು? ಈ ತರ ಮಾಡಿರ್ಬೋದು ಅನ್ನಿಸ್ತಾ ಅಥವಾ ಹೇಗೆ ಅನ್ನಿಸ್ತಾ ಆ ಕ್ಷಣದ ರಿಯಾಕ್ಷನ್? ನಾನು ಅವತ್ತು ಮನೇಲೇ ಇದ್ದೆ, ಟಿಫನ್ ಮಾಡ್ತಾ ಇದ್ದೆ. ಟಿವಿ ಹಾಕಿ ನೋಡಿದಾಗ ನನಗೂ ನಮ್ಮ ವೈಫ್‌ಗೂ ಶಾಕ್ ಆಯಿತು. ಇದೇನು ದರ್ಶನ್ ಸರ್‌ನ ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ. ಒಂಥರ ಶಾಕೇ ಆಯಿತು. ಏನು ಸಂಗತಿ ಏನಿರ್ಬೋದು ಅಂತ ಕುತೂಹಲದಿಂದ ನೋಡ್ತಾ ಇದ್ವಿ. ನೋಡಿದ್ರೆ ದಿನೇ ಒಂದೊಂದೇ ನಿಮಗೆಲ್ಲ ಗೊತ್ತಿರೋ ರೀತಿ ಎಲ್ಲ ರೀತಿನೂ ಒಂದೊಂದೇ ಎಳೆ ಎಳೆಯಾಗಿ ಬಿಚ್ಕೊಂಡು ಬರ್ತಾನೇ ಇದೆ. ಅದೆಲ್ಲಿ ಸ್ಟಾಪ್ ಆಗುತ್ತೆ ಇನ್ನೂ ಗೊತ್ತಿಲ್ಲ ಅದು. ಸರ್, ಗಜಾ ಸಿನಿಮಾ ನೀವು ಆರಂಭ ಮಾಡಿದಾಗ, ಅವರಿಗೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ, ಗಜಾ ಅಂತ ಟೈಟ್ಲ್ ಇಟ್ಟಿದ್ದು, ಜೊತೆಗೆ ಆ ಸಿನಿಮಾ ಅವರಿಗೇ ಮಾಡಬೇಕು ಅಂತ ಆ ಕತೆ ಬರ್ದ್ಕೊಂಡಿದ್ದು ಅವ್ರಿಗೇನಾ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಬರ್ಕೊಂಡು ಆ ಸಿನಿಮಾ ಮಾಡಿದ್ದ? ಗಜಾ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ. ಗಜಾ ಸಿನಿಮಾ ಮಾಡೋಕ್ಕೂ ಮೊದಲು ನಾನು ದರ್ಶನ್ ಸರ್ ಫಸ್ಟ್ ಫಿಲ್ಮ್ ಮೆಜೆಸ್ಟಿಕ್‌ಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ರು. ಅಲ್ಲಿಂದ ಅವರೊಟ್ಟಿಗೆ 6 ಸಿನಿಮಾ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ನನಗೂ ದರ್ಶನ್ ಸರ್‌ಗೂ ಒಳ್ಳೆ ಅಂಡರ್‌ಸ್ಟ್ಯಾಂಡಿಂಗ್, ಒಳ್ಳೆ ಫ್ರೆಂಡ್‌ಶಿಪ್ಪು ಭಾಳ ಚೆನ್ನಾಗಿತ್ತು. ಅದಾಗಿ ನಾನು ವರ್ಕ್ ನೋಡಿ ದರ್ಶನ್ ಸರ್ ಪುಷಪ್ ಮಾಡಿದ್ರು ನನಗೆ ಗಜಾ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ. ಅದಕ್ಕೆ ಸಾಥ್ ಕೊಟ್ಟಂಥವ್ರು ನಮ್ಮ ನಿರ್ಮಾಪಕರಾದಂಥ ಡಿ. ಶಿವರಾಜ್ ಗೌಡ್ರು ಮತ್ತು ಶ್ರೀನಿವಾಸ ಮೂರ್ತಿ ಅವರು. ಅವ್ರು ಕರೆದು ಈ ಥರ ಸಿನಿಮಾ ಮಾಡಬೇಕು ಅಂದಾಗ ದರ್ಶನ್ ಸಾರೇ ಹೇಳಿ ಕಳಿಸಿದ್ರು. ಸರಿ ಮಾತಾಡಿದೆ, ಆಯಿತು ಮಾಡೋಣ ಅಂದರು. ಗಜ ಅನ್ನೋ ಟೈಟ್ಲು ರಮೇಶ್ ಯಾದವ್ ಅವ್ರ ಹತ್ರ ಇತ್ತು. ನಾನು ಅವ್ರ ಬ್ಯಾನರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ದೆ. ನಾನು ಕೇಳಿದೆ ಟೈಟ್ಲ್ ಬೇಕು ಅಂತ. ಅವ್ರು 2 ಮಾತೇ ಆಡಿಲ್ಲ. ಸುರೇಶ್ ಗೌಡ್ರು ಮತ್ತು ದರ್ಶನ್ ಸರ್ಗೋಸ್ಕರ ಟೈಟ್ಲ್ ಕೊಟ್ಟರು. ನಮ್ಮ ಗಜಾ ಸಿನಿಮಾ ಭಾಳ ಚೆನ್ನಾಗಿ ಅದ್ದೂರಿಯಾಗಿ ಮೂಡಿಬಂದು ನಿಮಗೆಲ್ಲ ಗೊತ್ತು ಭಾಳ ಚೆನ್ನಾಗಿದೆ ಅಂತ. ಸೊ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನಮಗೆ ಕೆಲಸ ಮಾಡಿದೆ ಅಂತಲೇ ಅನಿಸ್ಲಿಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಅಟ್ಮಾಸ್ಫಿಯರು ಭಾಳ ಚೆನ್ನಾಗಿ ಒಟ್ಟೊಟ್ಟಿಗೆ ಕೆಲಸ ಮಾಡಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.